ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಜೂನ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 30 ನವೆಂಬರ್ 2010. मुरली टाइटल हर घंटे 5 स्वरूपों के एक्सरसाइज कर मन को शक्तिशाली बनाओ. जब बाबा ही संसार है तो संस्कार भी बाबा जैसे बनाओ. बहुत सुंदर ಮುರಳಿ ಟೈಟಲ್ ಇದೆ. ಪ್ರತಿ ಗಂಟೆಗೆ 5 ಸ್ವರೂಪಗಳ ಎಕ್ಸರ್ಸೈಸ್ ಮಾಡಿ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಡ್ರಿ. ಯಾವಾಗ ಬಾಬಾನೇ ಸಂಸಾರದ ಮೇಲೆ ಸಂಸ್ಕಾರಗಳು ಕೂಡ ತಂದೆಯ ಹಾಗೆಯೇ ಆಗಿರಬೇಕು. ಬಾಬಾ ಹೇಳ್ತಾರೆ 5 ಸ್ವರೂಪಗಳು. ಯಾರ ಸ್ವರೂಪ ಇವು? ಆತ್ಮನಿಗೆ ಈ ವಿಶ್ವ ನಾಟಕದಲ್ಲಿ ಪಾತ್ರದಲ್ಲಿ ಸಿಕ್ಕಿರುವಂತಹ ಸ್ವರೂಪಗಳು, ಅರ್ಥಾತ್ ರೋಲ್ನ ಸ್ವರೂಪಗಳು. ಆತ್ಮನ ಸ್ವರೂಪ ಶಾಂತಿ ಇದೆ, ಆತ್ಮನ ಸ್ವರೂಪ ಪವಿತ್ರತಾ ಇದೆ. ರೋಲ್ನ ಸ್ವರೂಪ ದೇವತಾ ಸ್ವರೂಪ, ರೋಲ್ನ ಒಂದೊಂದು ಯುಗದ ಸ್ವರೂಪ ವಿಭಿನ್ನ. ಅದರಲ್ಲೂ ವಿಶಿಷ್ಟವಾಗಿ 5 ಸ್ವರೂಪಗಳಿವೆ. ಆ 5 ಸ್ವರೂಪಗಳ ಎಕ್ಸರ್ಸೈಸ್ ಮಾಡಿ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಡ್ರೆ. ಯಾಕಂದರೆ ಇವು ಮನಸ್ಸಿನ ಸ್ವರೂಪಗಳು. ಮನಸ್ಸು ಶಕ್ತಿಶಾಲಿ ಆಗಬೇಕು ಅಂದರೆ ಈ 5 ಸ್ವರೂಪಗಳನ್ನು ಸ್ಮೃತಿ ಮಾಡಿಕೊಳ್ಬೇಕಾಗಿದೆ. ಯಾಕೆಂದರೆ ಈ 5 ಸ್ವರೂಪಗಳು ದಿವ್ಯ ಸ್ವರೂಪಗಳು, ಪವಿತ್ರ ಸ್ವರೂಪಗಳು. ಅದಕ್ಕಾಗಿ ಈ ದಿವ್ಯ ಸ್ವರೂಪವನ್ನು ಮರೆತು ಮನಸ್ಸು ಈಗ ರಾವಣನ ನೆಗೆಟಿವ್ ಸ್ವರೂಪದೊಳಗೆ, ರಾವಣನ ಭ್ರಮಿತವಾದಂತಹ ಅಸತ್ಯ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿದೆ. ಅರ್ಥಾತ್ ನಾನು ಅಂದರೆ ಸುಂದರವಾದ ಸ್ತ್ರೀ ಅಂತಲೋ, ನಾನು ಅಂದರೆ ಬಹಳ ಕುಳ್ಳಗಿರುವ ಕಪ್ಪಗಿರುವ ಸ್ತ್ರೀ ಅಂತಲೋ, ಅಥವಾ ನಾನು ಅಂದರೆ ಬಹಳ ಶ್ರೀಮಂತ ಪುರುಷನು ಅಂತಲೋ, ಅಥವಾ ನಾನು ಬಹಳ ಬಡವನಾಗಿದ್ದೇನೆನ್ನುವಂತಹ ಈ ರಾವಣನ ಜಗತ್ತಿನಲ್ಲಿ ರಾವಣನು ಕಲಿಸಿರುವಂತಹ ಸ್ವರೂಪಗಳಿವು. ನಾನು ರೋಗಿಯಾಗಿರುವೆ, ನಾನು ಪೇಷಂಟ್ ಇದ್ದೀನಿ, ನನಗೆ ಪ್ರಾಬ್ಲಮ್ ಇದೆ, ನನಗೆ ಶುಗರ್ ಇದೆ, ನನಗೆ BP ಇದೆ, ನನಗೆ ಇದಾಗೋದಿಲ್ಲ. ಇವೆಲ್ಲ ರಾವಣನು ಕಲಿಸಿದಂತಹ ಸ್ವರೂಪಗಳು. ಇವು ಯಾವುವು ನಮ್ಮ ಸ್ವರೂಪ ಅಲ್ಲ. ಸತ್ಯ ಸ್ವರೂಪ ಭಲೇ ರೋಲ್ನ ಸ್ವರೂಪವಾಗಿದ್ದರೂ ಕೂಡ ಆತ್ಮ ಸ್ವರೂಪದಲ್ಲಿ ಏನು ಆತ್ಮದಲ್ಲಿ ಗುಣಗಳದಾವೋ ಅವೆಲ್ಲ ರೋಲ್ನಲ್ಲಿರುವಂತಹ ಸತ್ಯ ಸ್ವರೂಪಗಳು ಇವು 5. ಒಂದು ಆದಿಯಲ್ಲಿ ದೇವತಾ ಸ್ವರೂಪ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಸಂಗಮಯುಗದಲ್ಲಿ ಬ್ರಾಹ್ಮಣ ಸ್ವರೂಪ, ಫರಿಸ್ತಾ ಸ್ವರೂಪ, ಹಾಗೂ ಆತ್ಮನ ಮೂಲ ಸ್ಥಿತಿ ನಿರಾಕಾರಿ ಬಿಂದು ರೂಪ. ಈ 5 ಸ್ವರೂಪಗಳನ್ನು ಸ್ಮೃತಿ ಮಾಡಿಕೊಡ್ರಿ. ಒಮ್ಮೆ ಸೆಕೆಂಡ್ ಒಳಗೆ ತಮ್ಮನ್ನು ನಿರಾಕಾರಿ ಪರಂಧಾಮ್ ನಿವಾಸಿ ಅಶರೀರಿ ರೂಪದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ, ಮತ್ತೆ ಕೆಲವು ಕ್ಷಣ ನಿರಾಕಾರಿ ಸ್ಥಿತಿಯಿಂದ ಅಷ್ಟೇ ಸಮಾನವಾಗಿರುವಂಥ ಆದಿ ಕಾಲದಲ್ಲಿ ಸತ್ಯುಗಿ ದಿವ್ಯ ಸ್ವರೂಪವನ್ನು, ದೇವತಾ ಸ್ವರೂಪವನ್ನು ಸ್ಮರಣೆ ಮಾಡಿಕೊಡ್ರಿ. ನಂತರ ಕಾಲ ಗತಿಸಿದಂತೆ ಯಾವಾಗ ದ್ವಾಪರ ಯುಗದಲ್ಲಿ ಈ ಒಂದು ದೇವತಾ ಸ್ವರೂಪವನ್ನು ಪೂಜ್ಯ ಸ್ವರೂಪದಲ್ಲಿ ಪೂಜೆ ಮಾಡಲ್ಪಡಲಿಕ್ಕೆ ಶುರುವಾಯಿತು. ಆ ಸ್ವರೂಪವನ್ನು ನೆನಪು ಮಾಡಿಕೊಡ್ರಿ. ಸಂಗಮ ಯುಗದ ಈ ಶ್ರೇಷ್ಠ ಅಮೂಲ್ಯ ಜೀವನ ಬ್ರಾಹ್ಮಣ ಸ್ವರೂಪವನ್ನು ಹಾಗೂ ಫರಿಸ್ತಾ ಸ್ವರೂಪಗಳನ್ನು ಆಗಾಗ ಮನಸ್ಸಿನಲ್ಲಿ ಈ ದಿವ್ಯ ಸ್ವರೂಪಗಳ ಸ್ಮರಣೆ ಮಾಡೋದ್ರಿಂದ, ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಯಾವಾಗ ಬಾಬಾನೇ ನನ್ನ ಸಂಸಾರ ಅಂತ ಹೇಳ್ತಿರತ್ತಂದಮೇಲೆ ಬಹಳ 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 ಇಂಪಾರ್ಟೆಂಟ್ ಆಗಿರುವಂತಹ ಗುಹ್ಯ ಮಹಾವಾಕ್ಯ. ಯಾವಾಗ ನೀವು ಬಾಬಾನೇ ನನ್ನ ಸಂಸಾರ ಅಂತೀರಂದಮೇಲೆ ಸಂಸ್ಕಾರನೂ ಕೂಡ ತಂದೆಯ ಸಮಾನ ಆಗಬೇಕು ಅಂತ. ಯಾಕಂದರೆ ಬಾಬಾ ಬೀಜ ರೂಪವಾಗಿರುವ ಕಾರಣ ಬಾಬಾ ಇಡೀ ಸಂಸಾರದ ಮೂಲ ಕೇಂದ್ರ ಬಿಂದು ಇದ್ದಾರೆ. ಹಾಗೆ ಬಾಬಾ ನನ್ನ ಸಂಸಾರದ ಮೇಲೆ ಬಾಬನ ಸಂಸ್ಕಾರಗಳು ನನ್ನ ಸಂಸ್ಕಾರಗಳು ಆಗಬೇಕಾಗಿದೆ. ಬಾಬನ ಸಂಸ್ಕಾರಗಳೇನು? ವಿಶ್ವ ಕಲ್ಯಾಣಕಾರಿ. ಬಾಬನ ಸಂಸ್ಕಾರ ಜಗತ್ ಉದ್ಧಾರ ಮಾಡೋದು, ಪತಿತರನ್ನು
ಪಾವನ ಮಾಡೋದು. ಬಾಬಾರವರ ಸಂಸ್ಕಾರಗಳೆಂದರೆ ಈ ಜಗತ್ತನ್ನು ಶುದ್ಧ ನಿರಾಕಾರಿ ಆತ್ಮರೂಪದ ದೃಷ್ಟಿಕೋನದಿಂದ ನೋಡೋದು. ಅಂದರೆ ಪರಮ ಸ್ಥಿತಿಯಲ್ಲಿ ಇದ್ದು ಎಲ್ಲರ ಪರಮ ಸತ್ಯವನ್ನೇ ನೋಡ್ತಾರೆ ಹೊರತಾಗಿ ಬಾಬನ ದೃಷ್ಟಿಯಲ್ಲಿ ದೇಹಧಾರಿಗಳು, ಬ್ರಹ್ಮಕುಮಾರರು ಅಥವಾ ನಾನ್ BK ಅಂತನೋ ಇವರೆಲ್ಲ ಮನುಷ್ಯರು, ಅಜ್ಞಾನಿಗಳಂತನೋ ಬಾಬಾ ಹೀಗೆ ನೋಡೋದಿಲ್ಲ. ಅದಕ್ಕಾಗಿ ಬಾಬಾರವರ ಸಂಸ್ಕಾರಗಳೇ ತಮ್ಮ ಸಂಸ್ಕಾರಗಳಾಗಬೇಕು. ಆವಾಗಲೇ ಬಾಬನ ಸ್ಥಿತಿ ಥರ ನಮ್ಮ ಸ್ಥಿತಿ ಆಗೋದಕ್ಕೆ ಸಾಧ್ಯವಿದೆ. आज बाप दादा सभी एक देशी बच्चों से मिलने आए हैं. ಒಂದು ದೇಶದ ಮಕ್ಕಳು, ನಾವು ಪರಮಧಾಮ ನಿವಾಸಿ ಮಕ್ಕಳು. ಜೋ ಒರಿಜಿನಲ್ ಸಬ್ಕೋ ದೇಶ ಹೇ. ನಮಗೆ ಹಾಗೆ ರೋಲಿಗೆ ಅಮೇರಿಕಾ ರೋಲ್ನ ವಿಷಯದಲ್ಲಿ ನಾವು ಭಾರತವಾಸಿ ಅಂತ ಹೇಳ್ತೀವಿ. ದೇಹ ಬಿಟ್ಟ ಮೇಲೆ ಯಾವ ವಾಸಿ ಅಂತ, ಆತ್ಮ ಎಲ್ಲಿಯ ವಾಸಿ? ಭಾರತವಾಸಿನೋ, ಚೀನಾವಾಸಿನೋ, ಪಾಕಿಸ್ತಾನ್ ವಾಸಿನೋ? ಆತ್ಮ ರೋಲ್ನಲ್ಲಿ ಮಾತ್ರ ಈ ಪ್ರಪಂಚದ ಒಂದೊಂದು ಭಾಗದ ವಾಸಿಗಳಂತ ಹೇಳ್ತೀವಿ. ನಾವೆಲ್ಲ ಒರಿಜಿನಲಿ ಒಂದೇ ದೇಶದವರು, ನಾವೆಲ್ಲರೂ ಒಂದೇ ದೇಶದವರು, ಪರಮಧಾಮ್ ನಿವಾಸಿಗಳು. ಜಾನ್ತೆ ಹೋನಾ ಏಕ್ ದೇಶ್ ಕಿತ್ನಾ ಪ್ಯಾರಾ ಹೇ. ಒಂದೇ ದೇಶ, ಅದು ಪರಮಧಾಮ ಎಷ್ಟು ಪ್ರಿಯವಾಗಿದೆ. ಅಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಭಿನ್ನತೆ ಇಲ್ಲ. ಈ ದೇಶ, ಈ ಪಂಗಡ, ಕಪ್ಪು ಬಿಳುಪು ಅಥವಾ ಮೇಲು ಕೀಳು ಏನೂ ಇಲ್ಲ. ಏಕ್ದಮ್ ಬೆಳಕಿನ ಲೋಕದಲ್ಲಿ ನಾವು ಬಿಂದು ನಿರಾಕಾರ ಆತ್ಮರು ಆ ಪ್ರಪಂಚದಲ್ಲಿ ಬಹಳಷ್ಟು ಸಮಾನ ಸ್ಥಿತಿಯಲ್ಲಿ ಇರ್ತೀವಿ. ಬಾಪ್ ದಾದಾ ಬಿ ಉಸಿ ದೇಶಸೆ ಸರ್ವ ಬಚ್ಚೋನ್ಸೆ ಮಿಲ್ಲೆ ಆಯೆ. ಅದೇ ಪರಮಧಾಮದಿಂದ ಬಾಬಾ ಕೆಳಗಡೆ ಎಲ್ಲ ಮಕ್ಕಳನ್ನು ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. बच्चों को बाबा से मिलने की खुशी है और बाबा को बच्चों से मिलने की खुशी है. आज बाप दादा सभी बच्चों के स्वरूपों को, विशेष 5 रूपों को देख रहे हैं. अंडरलाइन. ಬಾಬಾ ಮಕ್ಕಳ ಎಲ್ಲ ಸ್ವರೂಪಗಳನ್ನು ಮತ್ತು ವಿಶೇಷವಾಗಿ 5 ರೂಪಗಳನ್ನು ನೋಡ್ತಾ ಇದ್ದಾರೆ. पांचमुखी ब्रह्मा का भी गायन है ना. पंचमुखी ब्रह्मान गायन ಇದೆ. तो अपने 5 रूपों को जानते हो ना. पहला सभी का ज्योतिर्बिंदु रूप है. ಮೊಟ್ಟ ಮೊದಲು ನಾವೆಲ್ಲ ಆತ್ಮರದು ಜ್ಯೋತಿರ್ಬಿಂದು ರೂಪ ಇದೆ. ಆ ಗಯಾ ಆಪ್ಕೆ ಸಾಮ್ನೆ. ಬಾಬಾ ಹೇಳ್ತಾರೆ, ವಿಜುವಲೈಸ್ ಮಾಡಿಕೊಡ್ರಿ. ನಿಮ್ಮ ಮೂಲ ಅನಾದಿ ಸತ್ಯ ಸ್ವರೂಪ ಏನಿದೆ ಅದು ಜ್ಯೋತಿರ್ಬಿಂದು ರೂಪ ಆಗಿದೆ. ಆ ದಿವ್ಯ ಸ್ವರೂಪವನ್ನು ನಿಮ್ಮ ಎದುರುಗಡೆಗೆ ತಗೊಂಡು ಬನ್ನಿರಿ. ಕಿತ್ತನಾ ಚಮಕ್ತಾ ಹುವಾ ಪ್ಯಾರಾ ರೂಪ ಹೇ. ಬಾಬಾಗೆ ಯಾಕೆ ಇಷ್ಟು ಪ್ಯಾರಾ ರೂಪ ಅನ್ನಿಸ್ತಾ ಇದೆ ಅಂತಂದರೆ ಬಾಬಾ ಸದಾ ದೇಹಿ ಸ್ಥಿತಿಯಲ್ಲಿದ್ದಾರೆ, ಸದಾ ನಿರಾಕಾರಿ, ತಮ್ಮ ಪರಮ ಸತ್ಯ ಜಾಗೃತ ಅವಸ್ಥೆಯಲ್ಲಿರೋದ್ರಿಂದ ಮಕ್ಕಳ ಈ ಸುಂದರ ಅನಾದಿ ಸ್ವರೂಪವನ್ನು ನೋಡಿದಾಗ ಬಾಬಾಗ ನಿಜವಾಗಿಯೂ ಪ್ಯಾರಾ ಫೀಲ್ ಮಾಡ್ತಾರೆ. ಹಾಗೆ ಮಕ್ಕಳೂ ಸಹ ನಮ್ಮ ರಿಯಲ್ ಸತ್ಯ ಸ್ವರೂಪವನ್ನು ಸ್ಮರಣೆ ಮಾಡಿಕೊಂಡು ಆ ಹೊಳಿತಾ ಇರುವ ಸುಂದರ ರೂಪವನ್ನು ನೋಡಿ ನಮಗೂ ಬಹಳಷ್ಟು ಪ್ರಿಯವೆನಿಸಬೇಕಾಗಿದೆ. दूसरा देवता रूप, वह रूप भी कितना प्यारा और न्यारा है. ದೇವತಾ ಸ್ವರೂಪ ಆದಿಯಲ್ಲಿ ಸತ್ಯುಗದಲ್ಲಿ ನಾವು ನಮ್ಮ ರೋಲ್ನಲ್ಲಿ ಆ್ಯಕ್ಟಿಂಗ್ ಒಳಗೆ ದೇವತಾಯಿ ಜೀವನವನ್ನು ನಾವು ಅಭಿನಯ ಮಾಡಿದ್ದೀವಿ. ಆ ರೂಪನೂ ಕೂಡ ನಿಮ್ಮದು ಬಹಳ ಪ್ರಿಯ, ಬಹಳ ನ್ಯಾರ ಇದೆ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಆತ್ಮದಲ್ಲಿ ಯಾವುದು ಅವಿನಾಶಿ ಗುಣಗಳಿವೆಯೋ ಅವೇ ನಮ್ಮ ಪಾತ್ರದಲ್ಲಿಯೂ ಕೂಡ ಇರ್ತವೆ. ಅಂದರೆ ಪಾತ್ರದಲ್ಲೂ ಆತ್ಮನಲ್ಲೂ ಯಾವ ಅಂತರ ಇರೋದಿಲ್ಲ. ಅಷ್ಟು ಸಮಾನತೆ, ಅಷ್ಟು ದಿವ್ಯತೆ ನಮ್ಮ ದೇವತಾ ಸ್ವರೂಪದಲ್ಲಿ ಇತ್ತು. ತೀಸರಾ ರೂಪ ಮಧ್ಯಮೇ ಪೂಜ್ಯನೀಯ ರೂಪ. ವಿಶ್ವ ನಾಟಕ ಚಕ್ರದ ಮಧ್ಯ ಸಮಯದಲ್ಲಿ ನಮ್ಮದಾಗಿರ್ತದೆ ಪೂಜ್ಯನೀಯ ಸ್ವರೂಪ. ಅರ್ಧಾಕಲ್ಪ ದೇವತೆಗಳಾಗಿರುವಂಥ ನಾವು ಯಾವಾಗ ದ್ವಾಪರ ಯುಗದಲ್ಲಿ ಮನುಷ್ಯ ಜೀವನ ಮಾಡಲಿಕ್ಕೆ ಹೋಗ್ತೀವಿ, ಆಗ ನಮ್ಮ ಪೂರ್ವ ಜೀವನದ ಯಾವ ದಿವ್ಯ ದೇವತಾ ಸ್ವರೂಪಿದೆ ಅದನ್ನು ಪೂಜ್ಯನೀಯ ರೂಪದಲ್ಲಿ ಭಕ್ತರು ಪೂಜಿಸಲಿಕ್ಕೆ ಶುರು ಮಾಡ್ತಾರೆ. ಚೌಥಾ ರೂಪ ಬ್ರಾಹ್ಮಣ್ ರೂಪ ಸಂಗಮ ಯುಗವಾಸಿ. ವಹ ಬಿ ಕಿತ್ನಾ ಮಹಾನ್. ಬಾಬಾ ಹೇಳ್ತಾರೆ ನಮ್ಮ 4ನೆಯ ರೂಪ ಏನಿದೆಯಲ್ಲ ಬ್ರಾಹ್ಮಣ ರೂಪ.
ಸಂಗಮ ಯುಗವಾಸಿ, ಇದು ಕೂಡ ಎಷ್ಟು ಮಹಾನಿದೆ. और पांचवा ರೂಪ ಫರಿಸ್ತಾ ರೂಪ. ಬಾಬಾ ಹೇಳ್ತಾರೆ 5ನೇ ರೂಪ ಏನಿದೆ ಫರಿಸ್ತಾ ರೂಪ. ಫರಿಸ್ತಾ ಅಂತಂದರೆ ಕೇವಲ ಒಂದು ನಮಗೆ ತೋರಿಸಲಿಕ್ಕೆ ವೈಟ್ ಬಟ್ಟೆಗಳನ್ನು ಹಾಕ್ಕೊಂಡಿರುವಂತಹ ಆ್ಯಂಜಲಿನ್ ರೂಪದಲ್ಲಿ ತೋರಿಸ್ತಾರೆ. ಅದು ಯಾವುದೇ ರೂಪ ಅಲ್ಲ, ಯಾವುದೇ ಒಂದು ಪಿಕ್ಚರ್ ಅಲ್ಲ, ಯಾವುದೇ ಒಂದು ನಮ್ಮ ಆ ರೀತಿ ಇರುವಂತಹ ರಿಯಲ್ ಆಗಿ ಅದರ ಸೂಕ್ಷ್ಮ ಅರ್ಥ ಅಂದರೆ ಸೂಕ್ಷ್ಮ ಸ್ಥಿತಿ, ನಮ್ಮ ಒಂದು ಉನ್ನತ ಸ್ಥಿತಿ, ಪರಮ ಉಚ್ಚ ನ್ಯಾರ ಪ್ಯಾರ ಆಗಿರುವಂತಹ ಒಂದು ಶ್ರೇಷ್ಠ ಸ್ಥಿತಿಯೇ ಫರಿಸ್ತಾ. तो बाप दादा आज बच्चों को मन की एक्सरसाइज सिखाते हैं, क्योंकि मन बच्चों को कभी कभी अपनी तरफ खींच लेता है. ಬಾಬಾ ಹೇಳ್ತಾರೆ ಮನಸ್ಸಿಗೆ ಬಾಬಾ ಯಾಕೆ ಎಕ್ಸರ್ಸೈಸ್ ಕಲಿಸ್ತಾ ಇದ್ದಾರಂದರೆ ಕೆಲವೊಮ್ಮೆ ಮಕ್ಕಳನ್ನು ಮನಸ್ಸು ತನ್ನ ಕಡೆಗೆ ಎಳ್ಕೊಳ್ಳುತ್ತದೆ. ಅಂಡರ್ಲೈನ್, ಇದರಲ್ಲಿ ಎಷ್ಟೊಂದು ಗುಹೀಯವಾದ ರಹಸ್ಯ ಇದೆ ಅಂತಂದರೆ ಮನಸ್ಸು ಮಕ್ಕಳನ್ನು ಎಳೆದುಕೊಳ್ಳುತ್ತದೆ. ಅಂದರೆ ಮಕ್ಕಳು ಯಾರು? ಮನಸ್ಸು ಯಾರ್ದು? ಮಕ್ಕಳು ಅಂದರೆ ನಿರಾಕಾರ ಆತ್ಮ. ಆ ನಿರಾಕಾರ ಆತ್ಮನ ಮೂಲದಿಂದ ಹೊರಟು ಹೋಗಿರುವಂಥ ಮನಸ್ಸೇನಿದೆಯಲ್ಲ, ಈ ಮನಸ್ಸು ಒಮ್ಮೆಮ್ಮೆ ಮೂಲ ಸ್ಥಿತಿಯನ್ನೇ ಸಮಾಪ್ತ ಮಾಡಿಬಿಡ್ತದೆ. तो आज बाप दादा मन को एक रस बनाने की एक्सरसाइज सिखा रहे हैं. अंडरलाइन, ಈ ಮನಸ್ಸನ್ನು ಏಕರಸ ಮಾಡೋದಕ್ಕಾಗಿ ಅಂದರೆ ಮನಸ್ಸಿಗೆ ಬಾಬಾ ಸ್ಮೃತಿ ಕೊಡಿಸ್ತಿದ್ದಾರೆ. ನಿನ್ನ ರಿಯಲ್ ಸ್ವರೂಪ ದೇವತಾ ಸ್ವರೂಪ ಫರಿಸ್ತಾ ಸ್ವರೂಪ ಇದೆ. ಬಾಕಿ ಇವೆಲ್ಲ ರಾವಣನ ಜಗತ್ತಿನಲ್ಲಿ ಮಾಸ್ಕ್, ಮುಖವಾಡ, ಇದು ಯಾವುದೂ ಸತ್ಯ ಅಲ್ಲ ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿ ಬಾಬಾ ನಮಗೆ ನಮ್ಮ ಸುಂದರ ಸತ್ಯ ದಿವ್ಯ ಸ್ವರೂಪವನ್ನು ತೋರಿಸ್ತಿದ್ದಾರೆ ಮತ್ತು ದರ್ಶನ ಮಾಡಿಸೋದ್ರ ಜೊತೆಯಲ್ಲಿ ನಮಗೆ ಎಕ್ಸರ್ಸೈಸ್ ಕಲಿಸ್ತಾ ಇದ್ದಾರೆ. सारी दिन में इन 5 रूपों की एक्सरसाइज करो और अनुभव करो. जो रूप सोचो उसका मन में अनुभव करो. ಇಡೀ ದಿನದಲ್ಲಿ 5 ರೂಪಗಳ ಎಕ್ಸರ್ಸೈಸ್ ಮಾಡಿರಿ. ಒಮ್ಮೆ ಪರಮಧಾಮ್ ನಿವಾಸಿ, ಒಮ್ಮೆ ಪೂಜ್ಯನೀಯ ರೂಪದೊಳಗೆ ಯಾವ್ಯಾವ ಸಂದರ್ಭದಲ್ಲಿ ತಮಗೆ ಯಾವ ಸ್ವರೂಪ ಅವಶ್ಯಕತೆ ಇದೋ ಆ ರೂಪದಲ್ಲಿ ಸ್ಥಿತ ಆಗಿ ಅನುಭವ ಮಾಡಿರಿ. ಜೈಸೆ ಜ್ಯೋತಿರ್ಬಿಂದು ಕೆಹನೆ ಸೆ ಹಿ ವಹ ಚಮಕ್ತಾ ರೂಪ ಸಾಮಾನ್ಯ ಆಗಯನ. ಹೇಗೆ ಜ್ಯೋತಿರ್ಬಿಂದು ಅಂದ ತಕ್ಷಣ ಆ ಹೊಳಿತಾ ಇರುವಂಥ ರೂಪ ಎದುರುಗಡೆ ಬರ್ತದಲ್ಲ, ಹಾಗೆ ಬಾಬಾ ಹೇಳ್ತಾರೆ ಒಂದೊಂದು ರೂಪಗಳನ್ನು ಎದುರುಗಡೆ ತೊಗೊಂಬನ್ರಿ. तो जैसे शरीर की एक्सरसाइज शरीर को तंदुरुस्त रखती है, ಶರೀರದ ಎಕ್ಸರ್ಸೈಸ್ ಶರೀರವನ್ನು ಶಕ್ತಿಶಾಲಿಯನ್ನಾಗಿಡುತ್ತದೆ. ಹಾಗೆ ಈ ಎಕ್ಸರ್ಸೈಸ್ 5 ಸ್ವರೂಪಗಳ ಎಕ್ಸರ್ಸೈಸ್ ಏನಿದೆ ಇದು ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಇಡ್ತದೆ. 1 सेकंड भी मन में उस रूप को लाओ. समझते हो सहज है ना या मुश्किल लगता है? ನಿಮಗೆ ಈ ಸ್ವರೂಪಗಳನ್ನು ಸ್ಮೃತಿಯಲ್ಲಿ ತರೋದು ಸಹಜ ಇದೆಯೋ ಕಠಿಣ ಆಗ್ತಾ ಇದೆಯೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಾವು ಒಂದೊಂದು ನಿಮಿಷದ 5 ನಿಮಿಷಗಳ ಈ ಸ್ವರೂಪಗಳ ಅಭ್ಯಾಸವನ್ನು ಪ್ರತಿ ಗಂಟೆಗೂ ಮಾಡಿದಾಗ, ಕಮ್ ಸೆ ಕಮ್ ಈ ರೀತಿಯ ಅಭ್ಯಾಸ, ಈ ಎಕ್ಸರ್ಸೈಸನ್ನು ಮಾಡಿದಾಗ ಮಾತ್ರ ಈ ಅಲೆದಾಡುವಂಥ ಮನಸ್ಸು, ಹುಚ್ಚುಚ್ಚಾಗಿ ಏನೇನೋ ವಿಚಾರ ಮಾಡುವಂಥ ಮನಸ್ಸು, ಅಥವಾ ಮತ್ತೆ ಮತ್ತೆ ರಾವಣನ ಪ್ರಪಂಚದಲ್ಲೇ ಧೋಕಾ ತಿನ್ನಲಿಕ್ಕೆ ಆ ಕಡೆಗೆ ಆಕರ್ಷಿತ ಆಗುವಂತಹ ಈ ಮನಸ್ಸನ್ನು ಬಾಬಾ ಹೇಳ್ತಾರೆ, ಈ ಮನಸ್ಸಿಗೆ ಯಾವಾಗ ಈ ರೀತಿ ಎಕ್ಸರ್ಸೈಸ್ ಮಾಡಿಸ್ತೀರೋ ಆಗ ಈ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಅರ್ಥಾತ್ ಸ್ಥಿರವಾಗಿ ಪರಮಾತ್ಮನ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರ ಆಗೋದಕ್ಕೆ ಸಾಧ್ಯವಿದೆ. ಇಲ್ಲ ಅಂತಂದ್ರೆ ನಿದ್ದೆಯಲ್ಲೂ ಕೂಡ ಭಯ, ಅಥವಾ ಜಾಗೃತ ಅವಸ್ಥೆಯಲ್ಲೂ ಭಯ, ಮತ್ತು ಏನೇ ಕಾರ್ಯ ಮಾಡಬೇಕಂದ್ರೂ ಕೂಡ ಭಯ, ಚಿಂತೆ, ನೋವು, ಪೀಡ, ಅನೇಕ ವಿಷಯಗಳಲ್ಲಿ ಈ ಮನಸ್ಸು ಸಿಲುಕೊಂಡ್ಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಒಂದು ತಮ್ಮ ದಿವ್ಯ 5 ಸ್ವರೂಪಗಳನ್ನು ಪುನಃ ಪುನಃ ಸ್ಮೃತಿಯಲ್ಲಿ ತರೋದ್ರಿಂದ ಮನಸ್ಸು ಭಾಳಷ್ಟು ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯವಿದೆ. ಮನಸ್ಸು ಶಕ್ತಿಶಾಲಿ ಆದಾಗಲೇ ಇದು ಮನ್ಮನಾಭಾವದಲ್ಲಿ ಸ್ಥಿತ ಆಗ್ತದೆ. ಮನ್ಮನಾಭಾವದಲ್ಲಿ ಪೂರ್ಣ ಮನಸ್ಸು ಸಮರ್ಪಣೆ ಆದಾಗಲೇ ಈ ಮನಸ್ಸು ಬಾಪ್ ಸಮಾನ ಮನಸ್ಸಾಗ್ತದೆ. ಬಾಪ್ ಸಮಾನ ವಿಚಾರ, ಬಾಪ್ ಸಮಾನ ದೃಷ್ಟಿಕೋನ
ಬಾಬನಲ್ಲಿರುವ ದಿವ್ಯ ಸಂಸ್ಕಾರಗಳು ನನ್ನ ಸಂಸ್ಕಾರಗಳಾಗ್ತದ. ಆಗ ಈ ಬಾಪ್ ಸಮಾನ್ ಸ್ಥಿತಿಯೇ ನನ್ನನ್ನು ಬಾಪ್ ಸಮಾನ್ ಅನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ. ಇಂದಿನ ಮುರಳಿಯ ವರದಾನ್ त्याग तपस्या द्वारा सेवा में सफलता प्राप्त करने वाले सर्व के कल्याणकारी भव. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ಜೈಸೆ ಸ್ಥೂಲ ಅಗ್ನಿ ದೂರ ಸೆ ಹಿ ಅಪನಾ ಅನುಭವ ಕರಾತಿ ಹೈ. ಹೇಗೆ ಸ್ಥೂಲವಾದ ಫಿಸಿಕಲ್ ಜಗತ್ತಿನಲ್ಲಿನ ಅಗ್ನಿ ಉರಿತದ, ಆ ಬೆಂಕಿ ದೂರದಿಂದಲೇ ಅನುಭವ ಮಾಡಿಸ್ತದ, ಸೆಕೆ ಬಡಿತದ. ऐसे आपकी तपस्या और त्याग की झलक दूर से ही सर्व को आकर्षित करे. ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಎಲ್ಲರಿಗೂ ಆಕರ್ಷಿತ ಮಾಡಬೇಕಾಗಿದೆ. ಸೇವಾಧಾರಿ ಕೆ ಸಾಥ್ ಸಾಥ್ त्यागी तपस्वी मूर्त बनो, तब सेवा का प्रत्यक्ष फल दिखाई देगा. ಸೇವಾಧಾರಿಯ ಜೊತೆಗೆ ತ್ಯಾಗ ಏನು ಮಾಡಬೇಕಾಗಿದೆ, ತಪಸ್ಸು ಏನನ್ನು ಮಾಡಬೇಕಾಗಿದೆ, ಸೇವಾ ಯಾವುದು? ತ್ಯಾಗ ಮಾಡಬೇಕಾಗಿದೆ ನಾನು ದೇಹ ಅಲ್ಲ ಅನ್ನುವಂಥದ್ದು. ತ್ಯಾಗ ಮಾಡಬೇಕಾಗಿದೆ ಈ ಡ್ರಾಮಾದಲ್ಲಿ ಸಿಕ್ಕಿರುವ ಯಾವ ವಸ್ತು ನನ್ನದಲ್ಲ, ಅದು ಬಾಬಂದಿದೆ ಅಂತ. ಮತ್ತು ತಪಸ್ಸೇನು ಮಾಡಬೇಕಾಗಿದೆ ಅಂತಂದರೆ ಸದಾ ನಾನು ಯಾರಿದ್ದೀನಿ ಅನ್ನುವಂಥ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದು, ಮನಸ್ಸನ್ನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅರ್ಪಿಸಿ ತಂದೆಯ ಸಮಾನ ಅನುಭವ ಮಾಡೋದು. ಇದಾಗಿದೆ ತಪಸ್ವಿ ಮೂರ್ತ. ಮತ್ತು ತಬ್ ಸೇವಾಕ ಆಗ ಸೇವೆಯ ಪ್ರತ್ಯಕ್ಷ ಫಲ ಕಾಣಲಿಕ್ಕೆ ಸಾಧ್ಯವಿದೆ. ತ್ಯಾಗಿ ಅರ್ಥಾತ್ ಕೋಯಿ ಭಿ ಪುರಾಣೆ ಸಂಕಲ್ಪ ವ ಸಂಸ್ಕಾರ ದಿಖಾಯಿ ನ ದೇ. ಯಾಕೆ ತ್ಯಾಗಿ ಅಂದರೆ ಯಾವ ಹಳೆಯ ಸಂಕಲ್ಪ ಸಂಸ್ಕಾರಗಳು ನಿಮ್ಮೊಳಗೆ ಕಾಣಬಾರ್ದು, ಹಳೆಯ ಸಂಕಲ್ಪ ಕಾಣಬಾರ್ದು. ಅವ್ರಿಗೆ ಯಾಕೆ ತ್ಯಾಗಿ ಅಂತಾರತ್ತಂದರೆ ಅವುಗಳನ್ನು ನಂದು ಅಂತ ಸ್ವೀಕಾರ ಮಾಡಬೇಡ. ಇದು ನನ್ನ ವಿಚಾರ, ಇದು ನನ್ನ ಅನುಭವ, ಇದು ನಾನು ಮಾಡಿದಂಥ ಕರ್ಮ ಅಂತ ಏನು ಯಾವುದಕ್ಕೆ ನಂದು ಅನ್ಕೋತಾ ಇದ್ದೀಯಲ್ಲ, ಇದನ್ನು ತ್ಯಾಗ ಮಾಡುವಂತಾರೆ ಬಾಬಾ. ಇದು ನನ್ನ ಸಂಸ್ಕಾರ, ಇದು ನನ್ನ ಹ್ಯಾಬಿಟ್ಟ, ಇದು ನನ್ನ ಇಷ್ಟ ಅಂತ ಅಂತಿದ್ದೀಯಲ್ಲ, ಇದನ್ನು ಮೊದಲು ತ್ಯಾಗ ಮಾಡುವಂತಾರೆ ಬಾಬಾ. ತಪಸ್ವಿ ಅರ್ಥಾತ್ ಬುದ್ಧಿ ಕಿ ಸ್ಮೃತಿ व दृष्टि से सिवाय आत्मिक स्वरूप के और कुछ भी दिखाई न दे. ತಪಸ್ವಿ ಅಂದ್ರೇನು? ಬುದ್ಧಿಯಲ್ಲಿ ಒಬ್ಬ ನಿರಾಕಾರ ತಂದೆ ಹೊರತು ಬೇರೆ ನನಗೇನೂ ಕಾಣಬಾರ್ದು. ಬೇರೆ ನನಗೇನೂ ಕಾಣಬಾರ್ದು ಅಂದರೆ ಏನರ್ಥ? ಇದು ಟಫ್ ಆಗಿರುವಂಥ ಮಾತಲ್ಲ. ಬೇರೆ ಕಾಣೋದು ಅಂತಂದರೆ ಸತ್ಯದ ಸ್ಥಿತಿಯಲ್ಲಿ ಸದಾ ಅವಿನಾಶಿಯಾದವರು ನಿರಾಕಾರ ಆತ್ಮ ಬಿಟ್ಟರೆ, ಶಿವ ಬಾಬಾ ಬಿಟ್ಟರೆ ಈ ನಾಟಕದಲ್ಲಿ ಇರುವುದೆಲ್ಲವೂ ಒಂದು ಭ್ರಮೆ ಮಾತ್ರ. ಈ ನಾಟಕದಲ್ಲಿ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಇದು ಸಮಾಪ್ತ ಆಗಿ ಹೋಗುವಂಥದ್ದು. ಅಂದಮೇಲೆ ನನಗೆ ಬಾಬಾ ಬಿಟ್ಟರೆ ಸಮಾಪ್ತ ಆಗುವಂಥ ದೇಹದಾರಿಗಳು, ಸಮಾಪ್ತ ಆಗಿ ಹೋಗುವಂತಹ ಈ ಪ್ರಪಂಚವನ್ನು ನೋಡಲೇಬಾರ್ದು ಅಂತಾರೆ ಬಾಬಾ. ಜೋ ಭಿ ಸಂಕಲ್ಪ ಉಠೆ ಉಸ್ಮೆ ಹರ್ ಆತ್ಮ ಕಾ ಕಲ್ಯಾಣ ಸಮಾಯ ಹುವಾ ಹೋ. ಅಂಡರ್ಲೈನ್. ಎಷ್ಟು ಸುಂದರ ಮಹಾವಾಕ್ಯ. ನಿಮಗೆ ಏನೋ ಒಂದು ವಿಚಾರ ಹೇಳ್ತದತ್ತಂದ್ರೆ ಆ ಸಂಕಲ್ಪ ಎಂಥದ್ದಿರಬೇಕು? ಸರ್ವ ಆತ್ಮರ ಕಲ್ಯಾಣ ಸಮಾವೇಶಗೊಂಡಿರಬೇಕು. ಆಗ ನಿಮಗೆ ಹೇಳಲಾಗ್ತದೆ ಸರ್ವರ ಕಲ್ಯಾಣಕಾರಿ ಆತ್ಮಗಳೆಂದು. ಸ್ಲೋಗನ್ ದೇಹ ಭಾನ್ ಸೆ पार जाने के लिए चित्र को न देख चेतन और चरित्र को देखो. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ದೇಹ ಬಾಂಧದಿಂದ ಪರೆ ಹೋಗಬೇಕು ಅಂತಂದರೆ ಚಿತ್ರ ನೋಡಬೇಡ್ರಿ, ದೇಹ ನೋಡಬೇಡ್ರಿ. ದೇಹ ನೋಡೋ ಬದಲಾಗಿ ಏನು ನೋಡ್ರಿ? ಚೇತನ್ ನಿರಾಕಾರ ಆತ್ಮವನ್ನು ನೋಡ್ರಿ. ಚರಿತ್ರೆಯನ್ನು ನೋಡ್ರಿ ಅಂತಂದರೆ ಯಾವುದು ಆತ್ಮನ ರೋಲ್ ಒಳಗೆ ಯಾವ ಭಾಳ ಡಿವಿನಿಟಿಯಿಂದ ತುಂಬಿರುವಂಥ ಚರಿತ್ರೆ ಇದೆ. ಸತ್ಯುಗಿ ದೇವತಾ ಸ್ವರೂಪ ಆಗಿರ್ಬೋದು, ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ್ ಅವಸ್ಥಾ ಆಗಿರ್ಬೋದು, ಆ ಚರಿತ್ರೆಯನ್ನು ನೋಡ್ರಿ ಅಂತಾರೆ ಬಾಬಾ. ಅಂದಾಗ ಈ ದೇಹಭಾನದಿಂದ ಪರ್ಯಾಗೋದಕ್ಕೆ ಸಾಧ್ಯವಿದೆ. ಆ ವ್ಯಕ್ತಿ ಶಾರೆ ಸದಾ हर्षित रहने के लिए अपनी नेचर को सरल बनाओ, सहनशील बनो. आप सभी मास्टर विश्व निर्माता होना. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ವಿಶ್ವದ ನಿರ್ಮಾತೃ ಆಗಿದ್ದೀರಿ. तो इस स्मृति से निर्माता का गुण का सहज आ जाएगा. ನೀವಿರೋದೇ
ಈ ಜಗತ್ತನ್ನು ನಿರ್ಮಾಣ ಮಾಡುವಂಥವರು. ಇದರಿಂದ ನಿರ್ಮಾಣತೆ ಗುಣ ಸಹಜವಾಗಿ ನಿಮ್ಮೊಳಗೆ ಬರ್ತದೆ. ಎಲ್ಲಿ ನಿರ್ಮಾಣ ಮಾಡೋದಿದೆ, ಎಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಿದೆ, ಕನ್ಸ್ಟ್ರಕ್ಟ್ ಏನು ಮಾಡಬೇಕಾಗಿದೆ ಈ ಸಮಯದಲ್ಲಿ? ನಿರಾಕಾರ ಅವಿನಾಶಿ ಆತ್ಮ ಏನಾದರೂ ತಯಾರು ಮಾಡುವಂಥ ಕೆಲಸ ಇರ್ತದಾ? ಇಲ್ಲ. ಆತ್ಮನಿಗಾಗಿ ಏನೂ ಮಾಡೋದು, ಪಡ್ಕೊಳ್ಳೋದು, ಮಾಡಿ ತೋರಿಸ್ಬೇಕಾಗಿರುವಂಥದ್ದೇನೂ ಇಲ್ಲ. ಇಲ್ಲಿ ಕೇವಲ ಆತ್ಮ ಈ ಜಗತ್ತಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಬಂದಿದೆ. ಅಂದಮೇಲೆ ಏನು ಇಲ್ಲಿ ಮಾಡಿ ತೋರಿಸ್ಬೇಕು ಅಂದರೆ, ಈ ಮನಸ್ಸನ್ನು ರಾವಣನ ಒಂದು ಸಂಘದಿಂದ ಡಿಟ್ಯಾಚ್ ಮಾಡಿಕೊಂಡು ವಾಪಸ್ ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ದಿವ್ಯ ಗುಣಗಳ ಅನುಭವ ಮಾಡೋದೇ ನಿರ್ಮಾಣತೆ. ನಿರ್ಮಾಣತೆ ಅರ್ಥಾತ್ ಸರಳತಾ ನ್ಯಾಚುರಲ್ ರೂಪ ಮೇ रहेगे. ನಿರ್ಮಾಣತೆ ಅಂದರೆ ಸರಳತೆಯು ಅವರ ನ್ಯಾಚುರಲ್ ರೂಪದಲ್ಲಿ ಇರ್ತದ. ಅನ್ಯ ಗುಣ ಬಿ ಆಟೋಮೆಟಿಕಲಿ ಆಹಿ ಜಾತೆ. ಈ ಒಂದು ಸರಳತೆ ಗುಣ ಇತ್ತು ಅಂದರೆ ಉಳಿದ ಎಲ್ಲ ಗುಣಗಳು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತವೆ. ತೋ ಸದೈವ್ ಇಸ್ ಸ್ಮೃತಿ ಸ್ವರೂಪ ಮೇ ಸ್ಥಿತ ರಹಕರ್, ಸದಾ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ನಂತರ ಸಂಕಲ್ಪವನ್ನು ಕರ್ಮವನ್ನು ಮಾಡ್ರಿ. ಫಿರ್ ಯೇ ಜೋ ಭಿ ಛೋಟಿ ಛೋಟಿ ಬಾತೆ ಸಾಮ್ನಾ ಕರ್ನೆ ಕೆ ಲಿಯೆ ಆತಿ ಹೇ. ಯಾವ ಚಿಕ್ಕ ಚಿಕ್ಕ ಮಾತುಗಳು ನಿಮಗೆ ಎದುರು ಹಾಕೊಳ್ಳಿಕ್ಕೆ ಬರ್ತಾ ಇದ್ದಾವ, ನಿಮ್ಮನ್ನು ಎದುರಿಸ್ತಾ ಇದ್ದಾವಲ್ಲ, ವಹ ಐಸೆ ಅನುಭವ ಹೋಂಗಿ ಜೈಸೆ ಕೊಯ್ ಬುಜುರ್ಗ ಕೆ ಆಗೆ ಛೋಟೆ ಛೋಟೆ ಬಚ್ಚೆ ಬಚಪನ್ ಕೆ ಖೇಲ್ ಕರ್ತೆ ಹೇ. ಅಂಡರ್ಲೈನ್. ಸಮಸ್ಯೆಗಳೇ ನಿಮ್ಮ ಹತ್ರ ಭಾಳ ಪ್ರಾಬ್ಲಮೆಟಿಕ್ ರೂಪ ತಗೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ಒಂದು ವೇಳೆ ನಿಮ್ಮ ನ್ಯಾಚುರಲ್ ಸ್ವರೂಪ, ನ್ಯಾಚುರಲ್ ನೇಚರ್ ನಿರ್ಮಾಣತೆ ಆಗಿತ್ತು ಅಂದ್ರೆ, ಸರಳತೆ ಇತ್ತು ಅಂತಂದರೆ ಎಂಥದೇ ಸಮಸ್ಯೆಗಳು ಬರಲಿ ಅದು ಯಾವ ಥರಪ್ಪ ಅಂದರೆ, ಒಬ್ಬ ಬಲಿಷ್ಠವಾದಂತಹ ಶಕ್ತಿಶಾಲಿ ಅನುಭವಿ ಅಜ್ಜನ ಎದುರ ಒಂದು ಚಿಕ್ಕ ಬಾಲಕ ಆಟ ಆಡ್ತದ. ತನ್ನ ಬಾಲ್ಯದ ಒಂದು ಆಟಗಳನ್ನು ಆಡ್ಲಿಕ್ಕೆ ಶುರು ಮಾಡ್ತದ. ತೋ ಉಸ್ಕಾ ಉನ್ಹೆ ಕೋಯಿ ಅಸರ್ ನಹಿ ಹೋತಾ. ಆ ಚಿಕ್ಕ ಮಗು ಏನೇ ಆಡಿದ್ರೂ ಕೂಡ ಆ ವೃದ್ಧ ಮನುಷ್ಯನಿಗೆ ಏನೂ ಪ್ರಭಾವ ಆಗೋದಿಲ್ಲ. ಈ ಮಗು ನನಗೇನರೆ ಮಾಡ್ತದ, ನನಗೆ ವಿರುದ್ಧ ಮಾಡ್ತದ, ಆಮೇಲೆ ನನಗೆ ಹೊಡಿತದ, ನನ್ನ ದಾಡಿ ಮುಟ್ತದ ಅಂತ ಹೀಗೆಲ್ಲ ಫೀಲ್ ಮಾಡ್ಕೊಳ್ಳೋದಿಲ್ಲ. ಮಗು ಅದ, ಕೂಸದ ಅಂತ ತಿಳ್ಕೊಳ್ತದೆ. ಹಾಗೆ ಒಬ್ಬ ಅನುಭವಿ, ಒಬ್ಬ ಸರಳ ಚಿತ್ತ ಆತ್ಮನ ಎದುರುಗಡೆಗೆ ಏನೆಲ್ಲ ಸಮಸ್ಯೆಗಳು ಬಂದ್ರೂ ಕೂಡ ಅವರಿಗೆ ಆ ಮಾತು ದೊಡ್ಡದು ಅಂತ ಅನಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದು ಈ ಮುರಳಿಯ ಅನುಭವ ಮಾಡೋಣ. ತಮ್ಮನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು 5 ಸ್ವರೂಪಗಳ ಎಕ್ಸರ್ಸೈಸ್ ಮಾಡೋಣ. ಮನಸ್ಸನ್ನು, ಈ ರಾವಣನಿಗೆ ವಶಭೂತವಾದ ಮನಸ್ಸನ್ನು, ಸದಾ ನಕಾರಾತ್ಮಕ ವಿಚಾರದಲ್ಲಿ ಮುಳುಗಿದ ಈ ಮನಸ್ಸನ್ನು ನಿರಾಕಾರಿ ಪರಮಾತ್ಮ ತಂದೆಯ ಸಮಾನ ಸ್ಥಿತಿ ಮಾಡಿಕೊಳ್ಳೋದಕ್ಕಾಗಿ, ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳೋದಕ್ಕಾಗಿ 5 ಸ್ವರೂಪಗಳ ಎಕ್ಸರ್ಸೈಸ್ ಮಾಡೋಣ. ಸ್ಮೃತಿ ಮಾಡಿಕೊಳ್ಳ್ರಿ. ತಮ್ಮ ಅನಾದಿ ಅವಿನಾಶಿ ಪರಂಧಾಮದ ಜ್ಯೋತಿ ಸ್ವರೂಪ ಸುಂದರ ರೂಪವನ್ನು ಅನುಭವ ಮಾಡಿರಿ. ಪರಂಧಾಮದಿಂದ ಸತ್ಯುಗದ ಆದಿಯಲ್ಲಿ ನನಗೆ ಈಗ ನಾನು ಚೈತನ್ಯವಾಗಿರುವ ಅನುಭವವಾಗುತ್ತಿದೆ. ಆತ್ಮನಲ್ಲಿರುವ ಗುಣಗಳೇ ಪಾತ್ರದಲ್ಲಿ ಕಾಣಿಸುತ್ತಿವೆ. ಹೇಗೆ ಆತ್ಮನಲ್ಲಿ ಪರಮಶಾಂತಿ ಇದೆಯೋ ಪಾತ್ರದಲ್ಲಿಯೂ ಅದೇ ಪರಮಶಾಂತಿ. ಆತ್ಮನಲ್ಲಿ ಹೇಗೆ ಸದ್ಭಾವ ಪ್ರೇಮ ಭಾವ ಇದೆಯೋ ಹಾಗೇ ಪಾತ್ರದಲ್ಲಿಯೂ ಕೂಡ ಸಂಪೂರ್ಣ ಪವಿತ್ರ ಪ್ರೇಮವಿದೆ. ಅನುಭವ ಮಾಡ್ರಿ. ಪರಮಧಾಮದ ಸಮಾನ ಶಾಂತಿ, ಪ್ರೇಮ, ಆನಂದ, ಖುಷಿ ಪಾತ್ರದಲ್ಲಿದೆ. ಈಗ ಬನ್ನಿ, ಕಾಲಚಕ್ರದ ಮಧ್ಯಮ ಸಮಯ, ಪೂಜ್ಯ ಸ್ವರೂಪ
ಅರ್ಧ ಕಲ್ಪ ನನ್ನ ಈ ಪವಿತ್ರ ದೇವತಾ ಸ್ವರೂಪವನ್ನು ಮಾನವರು ಸ್ಮರಣೆ ಮಾಡಿಕೊಳ್ತಾ ತಮ್ಮ ಜೀವನ ನಿರ್ವಹಣೆ ಮಾಡಿಕೊಳ್ಳುತ್ತಿದ್ದಾರೆ. ಮಂದಿರದಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಅನೇಕ ಭಕ್ತರು ವರದಾನಗಳನ್ನು ಕೇಳುತ್ತಿದ್ದಾರೆ. ನಾನು ಆತ್ಮ ನನ್ನ ನಿಜವಾದ ಚೈತನ್ಯ ಸ್ವರೂಪದಲ್ಲಿ ಸ್ಥಿತಾಗಿ ಆ ಎಲ್ಲ ಆತ್ಮರಿಗೆ ಚೈತನ್ಯದ ಸ್ವರೂಪದಿಂದ ಶಾಂತಿ ಪ್ರೇಮವನ್ನು ನೀಡುತ್ತಿರುವೆನು. ಈಗ ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತವಾಗ್ರಿ. ಬ್ರಾಹ್ಮಣ ಸ್ವರೂಪವೆಂದರೆ ಉಚ್ಚ ಅವಸ್ಥಾ, ಶ್ರೇಷ್ಠ ಸ್ಥಿತಿ. ಬ್ರಾಹ್ಮಣರು ಎಂದರೆ ಅನ್ಟಚ್ಡ್, ಎಲ್ಲಿಯೂ ಅಂಟಿಕೊಳ್ಳದ ನಿರಾಕಾರ ಸತ್ಯವುಳ್ಳಂಥವರು. ಆ ಸುಂದರ ಬ್ರಾಹ್ಮಣ ಸ್ವರೂಪವನ್ನು ಸ್ಮೃತಿಯಲ್ಲಿ ತರ್ತಾ ಈಗ ವಾಪಸ್ ಎಲ್ಲ ಸ್ವರೂಪಗಳು, ನಾಟಕದ ಎಲ್ಲ ಪಾತ್ರಗಳನ್ನು ತಂದೆಗೆ ಅರ್ಪಿಸಿ ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗಿ ಪುನಃ ಪರಂಧಾಮದಲ್ಲಿ ತಂದೆಯ ಸಂಘದಲ್ಲಿ ತಂದೆಯ ಸಮಾನ ರೂಪದಲ್ಲಿ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.